ಅಣ್ಣ ದೀಪಾವಳಿ ಹಬ್ಬ ಬಂತಲ್ಲ, 1 kg ಸ್ವೀಟ್ ಮಾಡೋಣ. ಸರಿ ಆಯ್ತು, ಕೊಡ್ತೀನಿ ಅಣ್ಣ. ಸರ್ ತಗೊಳ್ಳಿ. ಅಣ್ಣ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಇದ್ದೀರಲ್ಲ, ಯಾಕಣ್ಣ ಈ ಬೇಕರಿ ಕೆಲಸ ಮಾಡ್ತಿದ್ದೀರಾ? ಏನ್ ಮಾಡೋದಣ್ಣ, ಕಷ್ಟಪಟ್ಟು ಹೊಟ್ಟೆ ಪಾಡಿಗೆ ದುಡಿಬೇಕಲ್ಲಣ್ಣ. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡು ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕಲ್ವಾ. ಅಣ್ಣ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಫೇಮಸ್ ಆದವರು ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಒಳ್ಳೆ ಒಳ್ಳೆ ಕಾರ್ ತಗೊಂಡು ಆರಾಮಾಗಿ ಓಡಾಡ್ತಿದ್ದಾರೆ. ನೀವು ಕೂಡ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಆರಾಮಾಗಿ ಕಾರ್ ತಗೊಂಡು ಓಡಾಡ್ಬೋದಲ್ಲ ಅಣ್ಣ, ಯಾಕಣ್ಣ ಈ ಬೇಕರಿ ಕೆಲಸ ಮಾಡ್ತಿದ್ದೀರಾ? ಅಣ್ಣ ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಬೋದು, ಆದರೆ ನಾನು ಒಬ್ಬರು ಹೊಟ್ಟೆ ಹೊಡೆಯಕ್ಕೆ ಇಷ್ಟ ಆಗಲ್ಲ. ನನಗೆ ಎಷ್ಟೋ ಜನ ಬೆಟ್ಟಿಂಗ್ ಪ್ರಮೋಷನ್ ಮಾಡ ಅಂತ ಹೇಳಿದ್ರು, ತುಂಬಾ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ನಾನು ಮಾಡಿಲ್ಲಣ್ಣ. ನೋಡೋಣ, ನಾನು ಅವ್ರ ಇವ್ರ ತರ ಬೆಟ್ಟಿಂಗ್ ಪ್ರಮೋಷನ್ ಎಲ್ಲ ಮಾಡೋಣ. ಕಷ್ಟ ಬಿದ್ದು ದುಡಿತೀನಿ ನಾನು, ನಿಧಾನವಾಗಿ ಬೆಳೆದ್ರೆ ನಿಯತ್ತಾಗಿ ಬೆಳಿತೀನಿ ಅಣ್ಣ ನಾನು. ಅಲ್ಲಣ್ಣ ನೀವು ಇಷ್ಟು ಫೇಮಸ್ ಇದ್ದೀರಾ, ನೋಡಿದ್ರೆಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅವಾಗ ನೀವೇನ್ ಮಾಡ್ತೀರಣ್ಣ? ಅಣ್ಣ 100 ಜನ 100 ಮಾತಾಡ್ಲಿ, ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲಣ್ಣ. ನಾವು ಮಾಡೋ ಕೆಲಸ ನಿಯತ್ತಾಗಿದ್ರೆ ಆ ದೇವರ ನಮ್ಗೆ ಮೆಚ್ಚಾರಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ, ಹಾಗೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.